ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಗಿಣ್ಣನ್ನ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಪಾತ್ರೆನ ಕಾಯೋದಕ್ಕಿಟ್ಟು ಅದಕ್ಕೆ ಹಾಲನ್ನ ಸೇರಿಸ್ತಾ ಇದ್ದೀನಿ. ನಾನು ಗಿಣ್ಣ ಮಾಡೋದಕ್ಕೆ 1.5 ಲೀಟ್ರಷ್ಟು ಗಿಣ್ಣ ಹಾಲನ್ನ ತಗೊಂಡಿದ್ದೀನಿ. ಹಾಲು ಕಾಯ್ತಾ ಇದೆ, ಇದನ್ನು ಆಗಾಗ್ಗೆ ತಿರುಗಿಸ್ತಾ ಇರಬೇಕು. ಗಿಣ್ಣ ಮಾಡಬೇಕಾದ್ರೆ ಆದಷ್ಟು ರೈಸ್ ಮಾಡಿರೋ ಪಾತ್ರೆನೇ ಯೂಸ್ ಮಾಡಿ, ಸಾಂಬಾರು ಮಾಡಿರೋ ಪಾತ್ರೆನೇ ಯೂಸ್ ಮಾಡಿದ್ರೆ ಹಾಲು ಒಡೆದೋಗೋವಂಥ ಚಾನ್ಸ್ ಇರುತ್ತೆ. ಈಗ ನೋಡಿ ಹಾಲು ಬೇಯ್ತಾ ಇದೆ. ಹಾಲು ಉಪ್ಪಂದ ಮೇಲೆ ಮೀಡಿಯಮ್ ಫ್ಲೇಮ್ ಮಾಡಿ 20 ಮಿನಿಟ್ಸ್ ಕಾಯೋದಕ್ಕೆ ಬಿಡಬೇಕು. ನಾವು ಹಾಲನ್ನ ಎಷ್ಟು ಜಾಸ್ತಿ ಹೊತ್ತು ಕಾಯಿಸ್ತೀವಿ ಗಿಣ್ಣು ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ 1.5 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀವಲ್ಲ, ಅದು 3/4 ಲೀಟ್ರಷ್ಟು ಆಗಬೇಕು. ಅಲ್ಲಿವರೆಗೂ ಹಾಲನ್ನ ಚೆನ್ನಾಗಿ ಕಾಯಿಸ್ಬೇಕು. ಈಗ ನೋಡಿ ಹಾಲು ಚೆನ್ನಾಗಿ ಕಾದಿದೆ. ಈಗ ನಾನು ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ. 1.5 ಲೀಟರ್ ಹಾಲಿಗೆ ನಾನು ಅರ್ಧ kg ಬೆಲ್ಲನ ಸೇರಿಸ್ತಾ ಇದ್ದೀನಿ. ಸ್ವೀಟ್ ಜಾಸ್ತಿ ತಿನ್ನೋರು ಇನ್ನೊಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋಬೋದು. ಬೆಲ್ಲ ಚೆನ್ನಾಗಿ ಕರಗಬೇಕು. ಬೆಲ್ಲ ಚೆನ್ನಾಗಿ ಕರಗಿದ್ಮೇಲೆ ಇದಕ್ಕೆ ನಾನು ರೈಸ್ನ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 ಲೋಟದಷ್ಟು ಅಕ್ಕಿನ ಹಾಕಿ ರೈಸ್ನ ಮಾಡಿ ಇಟ್ಕೊಂಡಿದ್ದೀನಿ. ರೈಸ್ನ ಹಾಕಿ ಗಂಟೇನು ಇಲ್ಲದೆ ಇರೋ ರೀತಿ ಚೆನ್ನಾಗಿ ತಿರುಗಿಸಿ 10 ಮಿನಿಟ್ಸ್ ಬೇಯೋದಕ್ಕೆ ಬಿಡಬೇಕು. ರೈಸ್ ಹಾಕಿದ್ಮೇಲೆ ಗಿಣ್ಣು ಸ್ವಲ್ಪ ಗಟ್ಟಿಯಾಗೋದಕ್ಕೆ ಬರುತ್ತೆ. ರೈಸ್ನ ತುಂಬ ಜಾಸ್ತಿ ಹಾಕಬಾರ್ದು, ನೋಡಿ ಹಾಕೋಬೇಕು. ರೈಸ್ ಜಾಸ್ತಿ ಹಾಕಿದ್ರೆ ಗಿಣ್ಣು ತಣ್ಣಗಾದ್ಮೇಲೆ ಫುಲ್ ಗಟ್ಟಿ ಆಗಿಬಿಡುತ್ತೆ. ನಾನಿಲ್ಲಿ ಅನ್ನ ಯೂಸ್ ಮಾಡಿದ್ದೀನಿ. ಅನ್ನದ ಬದಲು ನೀವು ಅವಲಕ್ಕಿ ಅಥವಾ ಕಡಲೆಪುರಿ ಯೂಸ್ ಮಾಡಿಕೊಂಡು ಸಹ ಗಿಣ್ಣು ಮಾಡ್ಬೋದು. ರೈಸು ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಹೊತ್ತೇನು ಬೇಯಿಸೋ ಅಂಥ ಅವಶ್ಯಕತೆ ಇರಲ್ಲ. ಈಗ ನಾವು ಇದಕ್ಕೆ ಕಾಯಿನ ಆ್ಯಡ್ ಮಾಡೋಣ. ಇಲ್ಲಿ ನಾನು 1 ಹೋಳಷ್ಟು ಕಾಯಿನ ತುರಿದಿಟ್ಕೊಂಡಿದ್ದೆ, ಅದನ್ನು ನಾನೀಗ ಗಿಣ್ಣಿಗೆ ಸೇರಿಸ್ತಾ ಇದ್ದೀನಿ. ಕಾಯಿನ ಹಾಕಿದ್ಮೇಲೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ, ಲೋ ಫ್ಲೇಮ್ ಮಾಡಿಬಿಡಿ. ನಾನೀಗ ಫ್ಲೇವರಿಗೆ ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಕೊನೆಯದಾಗಿ ಗೋಡಂಬಿ ದ್ರಾಕ್ಷಿನ ಹುರಿದ್ಬಿಟ್ಟು ಸೇರಿಸ್ಕೊಂಡ್ರೆ ಗಿಣ್ಣು ರೆಡಿ ಆಗುತ್ತೆ. ಗೋಡಂಬಿ ದ್ರಾಕ್ಷಿ ಹುರಿಯೋದಕ್ಕೆ ಒಂದು ಪಾತ್ರೆಗೆ ತುಪ್ಪನ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಸೇರಿಸ್ಕೊತಾ ಇದ್ದೀನಿ. ನೀವು ಬೇರೆ ಡ್ರೈ ಫ್ರೂಟ್ಸ್ನು ಸಹ ಯೂಸ್ ಮಾಡ್ಕೋಬೋದು. ಈಗ ನೋಡಿ ಗೋಡಂಬಿ ದ್ರಾಕ್ಷಿ ಹುರಿದಾಗಿದೆ. ಇದನ್ನು ನಾನೀಗ ಗಿಣ್ಣುಗೆ ಸೇರಿಸ್ತಾ ಇದ್ದೀನಿ. ಇನ್ನು ನೋಡಿ ಎಷ್ಟು ಗಟ್ಟಿಯಾಗಿದೆ. ಈ ಹದದಲ್ಲಿದ್ದರೆ ಸಾಕು, ಗಿಣ್ಣು ರೆಡಿಯಾಗಿದೆ. ಈಗ ನೀಟಾಗಿ ಒಂದ್ಸರಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ತಿನ್ನೋದಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಗಿಣ್ಣಲ್ಲಿ ಸಿಕ್ಕಿದಾಗ ನೀವು ಒಂದ್ಸರಿ ಟ್ರೈ ಮಾಡಿ.